ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನೀವು ಬಹಳಷ್ಟು ಹಣ ಕೊಟ್ಟು ಅತ್ಯಂತ ರೋಚಕವಾದ ಒಂದು ಥ್ರಿಲ್ಲರ್ ಚಲನಚಿತ್ರವನ್ನ ನೋಡಲು ಹೋಗಿದ್ದೀರಿ ಅಂದ್ಕೊಳ್ಳಿ. ಹೌದು, ಆ ಸಸ್ಪೆನ್ಸ್ ಇರುತ್ತಲ್ವಾ? ಖಂಡಿತ. ಕಥೆ ಮುಂದೆ ಹೇಗೆ ಸಾಗುತ್ತೆ, ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ ಅಂತ ತೀವ್ರ ಕುತೂಹಲದಿಂದ ನೀವು ಸೀಟಿನ ತುದಿಯಲ್ಲಿ ಕೂತಿರ್ತೀರ. ಆದ್ರೆ ಇದ್ದಕ್ಕಿದ್ದಂತೆ ಯಾರಾದ್ರೂ ನಿಮ್ಮ ಕಿವಿಯ ಬಳಿ ಬಂದು ಆ ಸಿನಿಮಾದ ಅಂತ್ಯವನ್ನ, ಅಂದ್ರೆ ಮುಂದಿನ ದೃಶ್ಯಗಳ ಗುಟ್ಟನ್ನ ಮೊದಲೇ ಪಿಸುಗುಟ್ಟಿಬಿಟ್ರೆ ಏನಾಗುತ್ತೆ? ಅಯ್ಯೋ, ಖಂಡಿತವಾಗಿಯೂ ಆ ಸಿನಿಮಾ ನೋಡುವ ಸಂಪೂರ್ಣ ಮಜಾ ಅಲ್ಲಿಗೆ ಹಾಳಾಗೋಗುತ್ತೆ. ಹೌದಲ್ವಾ? ಹೌದು. ಆ ಕುತೂಹಲ, ಆ ಥ್ರಿಲ್, ಕತೆ ತನ್ನಷ್ಟಕ್ಕೆ ತಾನೇ ಬಿಚ್ಚಿಕೊಳ್ಳುವಾಗ ಸಿಗುವ ಆನಂದ ಎಲ್ಲವೂ ಒಂದೇ ಕ್ಷಣದಲ್ಲಿ ಸತ್ತೋಗುತ್ತೆ. ಆಮೇಲೆ ಆ ಸಿನಿಮಾ ನೋಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಇಂದಿನ ನಮ್ಮ ಈ ಗಹನವಾದ ಮಂಥನಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಇಂದು ಚರ್ಚಿಸಲಿರುವ ವಿಷಯ ಒಂದು ಅದ್ಭುತವಾದ ವಿರೋಧಾಭಾಸವನ್ನ ಹೊಂದಿದೆ. ಅಂದ್ರೆ ಪ್ಯಾರಾಡಾಕ್ಸ್ ಅಂತೀವಲ್ಲ ಅದು. ಹೌದು. ನೋಡಿ, ಪರಮಪಿತ ಪರಮಾತ್ಮನಿಗೆ ಈ 5000 ವರ್ಷಗಳ ಹಳೆಯ ಮಾನವ ಕುಲದ ಡ್ರಾಮಾದ ಸಂಪೂರ್ಣ ಸ್ಕ್ರಿಪ್ಟ್ ಗೊತ್ತಿದೆ. ಖಂಡಿತ. ಅವರಿಗೆ ಎಲ್ಲವೂ ಕರತಲಾಮಲಕ. ನಾಳೆ ಏನಾಗತ್ತೆ, ಮುಂದಿನ ಕ್ಷಣ ಏನಾಗತ್ತೆ ಅನ್ನೋದು ಅವರಿಗೆ ಗೊತ್ತಿದ್ರೂ ಕೂಡ ಆತ ನಾಳೆಯ ರಹಸ್ಯಗಳನ್ನ ನಮ್ಗೆ ಹೇಳಲು ನಿರಾಕರಿಸ್ತಾರೆ. ಏಕೆ? ಎಲ್ಲವೂ ಗೊತ್ತಿದ್ರೂ ಭಗವಂತನ್ನೇಕೆ ಮೌನವಾಗಿರ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಅದ್ಭುತವಾದ ಗುಟ್ಟನ್ನ ಇಂದು ಶಿವಬಾಬಾರವರ ಜ್ಞಾನದ ಮೂಲಕ ಬಿಡಿಸ್ನೋಡೋಣ. ಖಂಡಿತ. ಈ ಡ್ರಾಮಾದ ರಹಸ್ಯವನ್ನ ಅರಿತುಕೊಳ್ಳುವುದು, ಭವಿಷ್ಯದ ಭಯವನ್ನ ಬಿಡುವುದು ಮತ್ತು ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಇದೇ ಅಧ್ಯಾತ್ಮದ ಅತಿದೊಡ್ಡ ಹೆಜ್ಜೆ. ಹಾಗಾದರೆ ನೇರವಾಗಿ ಇಂದಿನ ಮುರಳಿಯ ಆ ಮಧುರವಾದ ಸಾಲುಗಳಿಗೆ ಹೋಗೋಣ. ಮೀಠೆ ಬಚ್ಚೆ, ಮಧುರ ಮಕ್ಕಳೇ, ತಂದೆಯ ಬಳಿ ಯಾವ ಸಾಮಾನುಗಳಿವೆಯೋ ಅವು ಸಂಪೂರ್ಣವಾಗಿ ಅಂತ್ಯದಲ್ಲಿ ಸಿಗುವುದು. ಅದನ್ನು ಧಾರಣೆ ಮಾಡಿ ಮತ್ತು ಮಾಡಿಸಿ. ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಸೂಕ್ಷ್ಮವಾದ ಪದ ಎಂದರೆ ಸಾಮಾನುಗಳು. ಲೌಕಿಕ ಜಗತ್ತಿನಲ್ಲಿ ನಾವು ಸಾಮಾನು ಅಂದ್ರೆ ಭೌತಿಕ ವಸ್ತುಗಳು ಅಂದ್ಕೊಳ್ತೀವಿ. ಹೌದು ಹೌದು. ಆಸ್ತಿ ಅಂದ್ರೆ ಬಂಗಾರ, ಹಣ, ಮನೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಬಾಬಾ ಸೇಸ್, ನನ್ನ ಬಳಿ ಇರುವ ಸಾಮಾನುಗಳು ಸಂಪೂರ್ಣ ಭಿನ್ನವಾದವು. ಅಂದ್ರೆ ಆಧ್ಯಾತ್ಮಿಕ ಆಸ್ತಿ. ಖಂಡಿತ. ಪರಮಾತ್ಮನ ಬಳಿಯಿರುವ ಆಸ್ತಿ ಎಂದರೆ ಶುದ್ಧ ಜ್ಞಾನ, ಅಖಂಡ ಶಾಂತಿ, ಪವಿತ್ರತೆ ಮತ್ತು ಆನಂದ. ಓ, ಶಿವಬಾಬಾ ಸ್ವತಃ ಜ್ಞಾನಸಾಗರ, ಆನಂದಸಾಗರ ಆಗಿದ್ದಾರೆ. ಸಂಗಮ್ ಯುಗದಲ್ಲಿ ಅವರು ತಮ್ಮ ಬಳಿಯಿರುವ ಈ ಸರ್ವ ಖಜಾನೆಗಳನ್ನ ನಮಗೆ ನೀಡಲು ಬರ್ತಾರೆ. ಆದ್ರೆ ಇಲ್ಲಿ ನನಗೆ ಕಾಡುವ ಒಂದು ಪ್ರಶ್ನೆ ಇದೆ. ಹೇಳು. ಭೌತಿಕ ಆಸ್ತಿಯಾದ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಮನಿಯನ್ನ ನೋಡಿ ಮನುಷ್ಯನಿಗೆ ಸುಲಭವಾಗಿ ಭದ್ರತೆಯ ಭಾವನೆ ಬರುತ್ತೆ. ನಿಜ. ಆದ್ರೆ ಈ ಅಗೋಚರವಾದ ಆಧ್ಯಾತ್ಮಿಕ ಆಸ್ತಿಯ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳೋದು, ಅದನ್ನ ಧಾರಣೆ ಮಾಡೋದು ನಮಗಿಷ್ಟೊಂದು ಕಷ್ಟವಾಗತ್ತೆ. ಏಕೆ? ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾನಸಿಕ ಸ್ಥಿತಿ, ಅಂದ್ರೆ ನಮ್ಮ ದೇಹಭಾನ್, ಬಾಡಿ ಕಾನ್ಷಿಯಸ್ನೆಸ್. ಹೌದು. ದೇಹಭಾನ್ದಲ್ಲಿರುವ ಮನುಷ್ಯ ಸದಾ ಅಭದ್ರತೆಯಿಂದ ಬಳಲುತ್ತಿರ್ತಾನೆ. ತಾನು ಈ ನಶ್ವರವಾದ ದೇಹ ಅಂತ ನಂಬಿದಾಗ ಎಲ್ಲವೂ ನಾಶವಾಗುತ್ತೆ ಅನ್ನೋ ಭಯ ಆಳದಲ್ಲಿರುತ್ತೆ. ಆ ಭಯವನ್ನ ಮುಚ್ಚಿಹಾಕಲು ನಾವು ಕಣ್ಣಿಗೆ ಕಾಣುವ ಭೌತಿಕ ವಸ್ತುಗಳನ್ನ ಸಂಗ್ರಹಿಸಲು ಶುರು ಮಾಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ವಾಸ್ತವದಲ್ಲಿ ಸಾವಿನ ನಂತರ ನಮ್ಮ ಜೊತೆ ಬರುವುದು ಈ ಜ್ಞಾನ, ಗುಣ ಮತ್ತು ನಾವು ಮಾಡಿದ ಪುರುಷಾರ್ಥ ಮಾತ್ರ. ಬಹಳ ಆಳವಾದ ಮಾತು ಇದು. ಈ ಆಧ್ಯಾತ್ಮಿಕ ಆಸ್ತಿಯೇ ನಮ್ಮನ್ನ ಮುಂದಿನ ಜನ್ಮಗಳಿಗೆ ಕೊಂಡೊಯ್ಯುತ್ತದೆ ಅಂತ ಅರಿತಾಗ ಮಾತ್ರ ನಾವು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ. ಎಂತಹ ಅದ್ಭುತವಾದ ವಿಶ್ಲೇಷಣೆ! ನಾವು ನಮ್ಮ ಅಭದ್ರತೆಯನ್ನ ಮುಚ್ಚಿಕೊಳ್ಳಲು ಭೌತಿಕ ವಸ್ತುಗಳ ಒರೆ ಹೋಗ್ತೀವಿ ಅನ್ನೋದು ಬಾಹ್ಯ ಸತ್ಯ. ಖಂಡಿತ. ಇದು ನೇರವಾಗಿ ಇಂದಿನ ಮುರಳಿಯಲ್ಲಿರುವ ಆಸಕ್ತಿದಾಯಕ ಪ್ರಶ್ನೆ ಮತ್ತು ಉತ್ತರಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ನಾನು ಅದನ್ನ ಓದುತ್ತೇನೆ. ಓದಿ. ಪ್ರಶ್ನೆ: ತ್ರಿಕಾಲದರ್ಶಿ ತಂದೆಯು ಡ್ರಾಮಾದ ಆದಿಮಧ್ಯ ಅಂತ್ಯವನ್ನು ತಿಳಿದಿದ್ದೂ ಸಹ ನಾಳೆಯ ಮಾತನ್ನು ಇಂದು ತಿಳಿಸುವುದಿಲ್ಲ, ಏಕೆ? ಉತ್ತರ: ಮಕ್ಕಳೇ, ಒಂದು ವೇಳೆ ನಾಳೆಯ ಮಾತನ್ನು ಇಂದೇ ತಿಳಿಸಿದ್ರೆ ಡ್ರಾಮಾದಲ್ಲಿರುವ ಮಜಾ ಹೊರಟೋಗ್ತದೆ. ಹೌದು, ನಾವು ಆರಂಭದಲ್ಲಿ ಮಾತನಾಡಿದ ಸಿನಿಮಾ ಕಥೆಯ ಹಾಗೆ. ಎಕ್ಸಾಕ್ಟ್ಲಿ. ಉತ್ತರ ಮುಂದುವರಿಯುತ್ತೆ, ಇದಕ್ಕೆ ಕಾಯಿದೆ ಎನ್ನುವುದಿಲ್ಲ. ಎಲ್ಲವನ್ನೂ ತಿಳಿದಿದ್ದರೂ ಸಹ ನಾನು ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ. ಮೊದಲೇ ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಏನಾಗುತ್ತದೆಯೋ ಎಂಬ ಯೋಚನೆಯನ್ನು ಬಿಟ್ಟು ಬಿಡಿ ಎಂದು ತಂದೆಯು ತಿಳಿಸುತ್ತಾರೆ.
ಬಹಳ ಸುಂದರವಾದ ಉತ್ತರ. ಇಲ್ಲಿ ನಾನು ನಿಮ್ಮನ್ನ ಸ್ವಲ್ಪ ಪ್ರಶ್ನಿಸಲು ಬಯಸುತ್ತೇನೆ. ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರ ಎನಿಸುವುದಿಲ್ವಾ? ಹೇಗೆ? ಒಂದು ವೇಳೆ ಶಿವಬಾವ ನಮಗೆ ಪ್ರಪಂಚದ ವಿನಾಶದ ನಿಖರವಾದ ದಿನಾಂಕವನ್ನ ಅಥವಾ ನಾಳೆ ಬರುವ ಕಷ್ಟವನ್ನ ಇಂದೇ ತಿಳಿಸ್ಬಿಟ್ರೆ ನಾವು ಇನ್ನೂ ಹೆಚ್ಚಿನ ಜಾಗರೂಕತೆಯಿಂದ ವೇಗವಾಗಿ ನಮ್ಮ ಪುರುಷಾರ್ಥವನ್ನ ಮಾಡ್ತಿದ್ವಿ ಅಲ್ವಾ? ಇದು ಬಹಳ ಸಹಜವಾಗಿ ಕಾಡುವ ಪ್ರಶ್ನೆ. ನಮ್ಮ ಸೋಮಾರಿತನ ಬಿಡಲು ಇದು ಸಹಾಯ ಮಾಡ್ತಿತ್ತು ಅನ್ಸುತ್ತೆ. ಆದರೆ ಇದರ ಹಿಂದಿನ ಮನೋವಿಜ್ಞಾನವನ್ನ ಅಂದ್ರೆ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಡಿ. ಒಂದು ವೇಳೆ ಭವಿಷ್ಯದ ವಿನಾಶದ ದಿನಾಂಕ ಗೊತ್ತಿದ್ರೆ ನೀವು ಮಾಡುವ ಆಧ್ಯಾತ್ಮಿಕ ಸಾಧನೆ ಕೇವಲ ಭಯದಿಂದ ಕೂಡಿರುತ್ತೆ. ಫಿಯರ್ ಡ್ರಿವನ್ ಅಂತಾರಲ್ಲ ಹಾಗೆ. ಹೌದು, ಅದು ನಿಜವಾದ ಪರಿವರ್ತನೆ ಆಗಿರೋದಿಲ್ಲ. ನಾಳೆ ಪರೀಕ್ಷೆ ಇದೆ ಅಂತ ಇಂದು ರಾತ್ರಿ ಭಯದಿಂದ ಓದುವ ವಿದ್ಯಾರ್ಥಿಯಂತೆ ಆಗುತ್ತೆ ನಮ್ಮ ಸ್ಥಿತಿ. ಇದು ನಿಜವಾಕ್ಕೂ ಕಣ್ತೆರೆಸುವಂತಹ ವಿಚಾರ. ಬಾಬಾರವರಿಗೆ ನಾವು ಭಯದಿಂದ ಪವಿತ್ರರಾಗುವುದು ಬೇಕಿಲ್ಲ. ಬದಲಾಗಿ ನಮ್ಮ ಮೂಲ ಗುಣವೇ ಪವಿತ್ರತೆ ಅಂತ ಅರಿತು ಪ್ರೀತಿಯಿಂದ ಇಚ್ಛೆಯಿಂದ ದಿವ್ಯ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳುವುದು ಬೇಕಾಗಿದೆ. ಖಂಡಿತ. ಜೊತೆಗೆ ಭವಿಷ್ಯವನ್ನ ಮೊದಲೇ ತಿಳಿದುಕೊಳ್ಳುವುದು ಸೃಷ್ಟಿ ನಾಟಕದ ನಿಯಮಕ್ಕೆ ವಿರುದ್ಧ. ಮುಂದೇನಾಗುತ್ತದೆಯೋ ಎಂಬ ಚಿಂತೆಯಲ್ಲೇ ಮನುಷ್ಯರು ತಮ್ಮ ಇಂದಿನ ನೆಮ್ಮದಿಯನ್ನ ಕೊಳ್ಳುಕೊಳ್ತಾರೆ. ಹೌದು, ಬಾಬಾ ನಮ್ಮನ್ನ ಇಂದಿನ ದಿನದ ಈ ಕ್ಷಣದ ನಿಶ್ಚಿಂತ ಚಕ್ರವರ್ತಿಗಳಾಗಿ ನೋಡಲು ಬಯಸುತ್ತಾರೆ. ಎಕ್ಸಾಕ್ಟ್ಲಿ. ಭಯದಿಂದ ಮಾಡುವ ಕರ್ಮಕ್ಕೂ ಆಧ್ಯಾತ್ಮಿಕ ಪ್ರಬುದ್ಧತೆಯಿಂದ ಮಾಡುವ ಕರ್ಮಕ್ಕೂ ಇರುವ ವ್ಯತ್ಯಾಸವನ್ನ ಬಹಳ ಸುಂದರವಾಗಿ ಬಿಡಿಸಿ ಹೇಳಿದಿರಿ. ಶಿಕ್ಷಕರ ವಿಚಾರಕ್ಕೆ ಬಂದರೆ ಶಿವ್ ಬಾಬಾ ಇಂದಿನ ಮುರಳಿಯಲ್ಲಿ ಮತ್ತೊಂದು ಅದ್ಭುತವಾದ ಹೋಲಿಕೆಯನ್ನ ನೀಡುತ್ತಾರೆ. ಹೌದು, ಆ ಸಾಧು ಸಂತರ ಉದಾಹರಣೆ. ಲೌಕಿಕದಲ್ಲಿ ಸಾಧು ಸಂತರು ತಮ್ಮ ಮನೆ ಮಠಗಳನ್ನ ಬಿಟ್ಟು ಅರಣ್ಯಕ್ಕೋ ಹಳ್ಳಿಗಳಿಗೋ ಹೋಗ್ತಾರೆ. ಆದ್ರೆ ನಮ್ಮ ಈ ಅತ್ಯುನ್ನತ ಶಿಕ್ಷಕ ನೇರವಾಗಿ ಪರಮಧಾಮದಿಂದ ಬಂದು ನಮ್ಗೆ ಓದಿಸ್ತಾರೆ. ಮತ್ತು ಈ ಶಿಕ್ಷಣದ ಮಟ್ಟವು ಸಂಪೂರ್ಣ ಭಿನ್ನವಾಗಿದೆ ನೋಡಿ. ಲೌಕಿಕ ವಿಶ್ವವಿದ್ಯಾಲಯದ ಶಿಕ್ಷಣ ಕೇವಲ ಈ ಒಂದು ಜನ್ಮದ ಹೊಟ್ಟೆಪಾಡಿಗಾಗಿ ಮಾತ್ರ ಸೀಮಿತ. ಅದರಿಂದ ಭೌತಿಕ ಸೌಕರ್ಯ ಸಿಗಬಹುದೇ ಹೊರತು ಆಂತರಿಕ ನೆಮ್ಮದಿ ಸಿಗಲ್ಲ. ಹೌದು. ಆದರೆ ಬಾಬಾ ನೀಡುವ ಈ ಜ್ಞಾನ ನಮ್ಮನ್ನ ಮುಂದಿನ 21 ಜನ್ಮಗಳಿಗಾಗಿ ತಯಾರು ಮಾಡ್ತದೆ. ಗೋಪೀವಲ್ಲಭನ ಮಕ್ಕಳಾದ ಬ್ರಾಹ್ಮಣರ ಅತೀಂದ್ರಿಯ ಸುಖದ ಗುಟ್ಟೇ ಇದು. ಒಂದು ನಿಮಿಷ, ಈ ಅತೀಂದ್ರಿಯ ಸುಖದ ಬಗ್ಗೆ ನಾನು ಇನ್ನಷ್ಟು ತಿಳ್ಕೊಳ್ಬೇಕು ಬಯಸ್ತೇನೆ. ಖಂಡಿತ, ಕೇಳಿ. ಇದನ್ನ ನಾವು ಪ್ರಾಯೋಗಿಕವಾಗಿ ಹೇಗೆ ಅನುಭವಿಸುವುದು? ಯಾಕೆಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಟ್ರಾಫಿಕ್, ಆಫೀಸ್ ಕೆಲ್ಸ, ಬಿಲ್ಗಳು, ಇಎಂಐಗಳ ಮಧ್ಯೆ ಸಿಲ್ಕಿರ್ತೀವಿ. ಇದು ಎಲ್ಲರ ಸಮಸ್ಯೆನೇ. ಈ ಗಡಿಬಿಡಿಯ ಮಧ್ಯೆ ಅತೀಂದ್ರಿಯ ಸುಖವನ್ನ ಅನುಭವಿಸುವ ಆ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡುತ್ತೆ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ನೋಡಿ. ಅತೀಂದ್ರಿಯ ಸುಖ ಎಂದ್ರೆ ಕಾಡಿಗೋಗಿ ಕಣ್ಮುಚ್ಕೂರುವುದಲ್ಲ. ಓಕೆ. ಇದರ ಮೆಕ್ಯಾನಿಸಂ ಇರೋದು ನಮ್ಮ ಆಂತರಿಕ ನಶೆಯಲ್ಲಿ. ನೀವು ಅದೇ ಟ್ರಾಫಿಕ್ನಲ್ಲಿರ್ತೀರಾ, ಅದೇ ಆಫೀಸ್ ಕೆಲಸ ಮಾಡ್ತೀರಾ, ಆದ್ರೆ ನಿಮ್ಮ ಅಂತರಂಗದಲ್ಲಿ ಒಂದು ಅರಿವು ಜಾಗೃತವಾಗಿರುತ್ತೆ. ಯಾವ ಅರಿವು? ಸ್ವತಃ ಇಡೀ ಬ್ರಹ್ಮಾಂಡದ ಒಡೆಯ ಪರಮಾತ್ಮನೇ ನನಗೆ ಶಿಕ್ಷಕನಾಗಿದ್ದಾನೆ, ನನ್ನ ಪ್ರತಿಯೊಂದು ಹೆಜ್ಜೆಯನ್ನೂ ಆತ ಕಾಯುತ್ತಿದ್ದಾನೆ ಎಂಬ ಆಳವಾದ ಅರಿವು. ವಾವ್! ಈ ಜಾಗೃತಿಯು ನಿಮ್ಮ ಫ್ರೀಕ್ವೆನ್ಸಿಯನ್ನ ಲೌಕಿಕದ ಸಣ್ಣ ಪುಟ್ಟ ಕಿರಿಕಿರಿಗಳಿಂದ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಹೊರಗಡೆ ಬಿರುಗಾಳಿ ಇದ್ರೂ ಒಳಗಡೆ ನೀವು ಸಂಪೂರ್ಣ ಶಾಂತವಾಗಿರ್ತೀರ. ಇಂದ್ರಿಯಗಳ ಆಚೆಗಿನ ಶಾಂತಿಯೇ ಅತೀಂದ್ರಿಯ ಸುಖ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಆ ಉನ್ನತವಾದ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದೇ ನಮ್ಗಿರೋ ಅತಿದೊಡ್ಡ ಸವಾಲು. ಹೌದು, ಯಾಕೆಂದ್ರೆ ಮಾಯೆ ನಮ್ಮನ್ನ ಕೆಳಗೆ ಇಳಿಯುತ್ತೆ. ಅದೇ ಮುರ್ಲಿಯಲ್ಲಿ ಶೂಬಾಬಾ ಎಕ್ಸ್ಪ್ಲೈನ್ಸ್, ಶರೀರವಂತೂ ಸ್ತ್ರೀಯಾಗಿರಬಹುದು, ಆದ್ರೆ ಆತ್ಮಗಳೆಲ್ಲರೂ ಪುರುಷರೇ ಆಗಿದ್ದಾರೆ. ಲೌಕಿಕ ದೃಷ್ಟಿಯಲ್ಲಿ ನಾವು ಹುಟ್ಟಿನಿಂದಲೇ ದೇಹವನ್ನೇ ನಮ್ಮ ಗುರುತು ಅಂದ್ಕೊಂಡಿದ್ದೀವಿ. ಹೌದು, ನಾನು ಗಂಡು, ನಾನು ಹೆಣ್ಣು, ನಾನು ಬಡವ, ಶ್ರೀಮಂತ, ಇದೆಲ್ಲ ನಮ್ಮ ರಕ್ತದಲ್ಲಿ ಬೆರೆತು ಹೋಗಿದೆ. ಇದನ್ನ ಬಿಡೋದು ಇಷ್ಟೊಂದು ಕಷ್ಟವೇಕೆ? ಇದನ್ನೇ ನಾವು ದೇಹಭಾನ್ ಅಂತ ಕರೆಯೋದು. ಇದು ಇಷ್ಟೊಂದು ಕಷ್ಟವೇಕೆಂದ್ರೆ ನಾವು ನಮ್ಮನ್ನ ಶರೀರ ಅಂತ ಒಪ್ಕೊಂಡ ಕ್ಷಣ ಈ ಶರೀರ ನಶ್ವರ, ಇದು ವಯಸ್ಸಾಗುತ್ತೆ, ನಾಶವಾಗುತ್ತೆ ಅನ್ನೋ ಸತ್ಯವೂ ನಮಗ ಗೊತ್ತಿರುತ್ತೆ. ಆ ಅಸ್ತಿತ್ವವನ್ನ ಕಳೆದುಕೊಳ್ಳುವ ಭಯ. ಹೌದು, ಆ ಭಯವೇ ನಮ್ಮೊಳಗಿನ ಅಹಂಕಾರ, ಮೋಹ ಮತ್ತು ದುರಾಸೆಗಳನ್ನ ಹುಟ್ಟಾಗುತ್ತೆ. ನಾವು ಎಷ್ಟೇ ಸಂಪಾದಿಸಿದ್ರೂ ಆಂತರಿಕವಾಗಿ ಖಾಲಿಯಾಗೇ ಇರ್ತೀವಿ. ನಿಜ. ಆದರೆ ಬಾಬಾ ನಮ್ಮನ್ನ ಈ ಶರೀರದ ಆಚೆಗಿನ ಆತ್ಮಿಕ ಸ್ಥಿತಿಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ನಾನು ನಿರಾಕಾರ, ಶಾಶ್ವತವಾದ ಆತ್ಮ ಅನ್ನೋ ಅರಿವು ಮೂಡಿದಾಗ ಆ ಎಲ್ಲಾ ಭಯ ಮತ್ತು ವಿಕಾರಗಳು ಬೇರು ಸಹಿತ ಕಿತ್ತು ಬರ್ತವೆ. ಈ ಆತ್ಮಿಕ ಸ್ಥಿತಿಯ ವಿಚಾರ ಬಂದಾಗ ಸತ್ಯಯುಗದ ಬಗ್ಗೆ ಬಾಬಾ ಹೇಳುವ ಒಂದು ಮಾತು ನನಗೆ ಬಹಳ ಆಶ್ಚರ್ಯ ತರುತ್ತೆ. ಯಾವುದು ಹೇಳಿ? ಸತ್ಯಯುಗದಲ್ಲಿ ಪರಮಾತ್ಮನ ನೆನಪು ಯಾರಿಗೂ ಇರುವುದಿಲ್ವಂತೆ.
ಮೇಲ್ನೋಟಕ್ಕೆ ಇದು ಸ್ವಲ್ಪ ಕೃತಜ್ಞತೆ ಎನಿಸುವುದಿಲ್ವೇ? ಭಗವಂತನೇಕೆ ತಾನೇ ಸೃಷ್ಟಿಸಿದ ಆ ಸುಂದರ ಜಗತ್ತಿನಲ್ಲಿ ಯಾರೂ ತನ್ನನ್ನ ನೆನಪಿಸಿಕೊಳ್ಳಬಾರದು ಅಂತ ಬಯಸುತ್ತಾನೆ? ಇಲ್ಲ, ಇದರಲ್ಲಿ ಯಾವುದೇ ಕೃತಜ್ಞತೆ ಇಲ್ಲ. ಇದಕ್ಕೊಂದು ಸರಳ ಉದಾಹರಣೆ ಕೊಡ್ತೀನಿ ನೋಡಿ. ಹೇಳಿ. ಸಂಪೂರ್ಣ ಆರೋಗ್ಯವಂತನಾದ ಮನುಷ್ಯ ಎಂದಾದ್ರೂ ವೈದ್ಯರನ್ನ ನೆನಪಿಸಿಕೊಡ್ತಾನಾ? ಖಂಡಿತ ಇಲ್ಲ. ಅದ್ಯಾಕೆಂದ್ರೆ ಆತನಿಗೆ ವೈದ್ಯರ ಅವಶ್ಯಕತೆಯೇ ಇರೋದಿಲ್ಲ. ಅದೇ ರೀತಿ ಸತ್ಯಯುಗದಲ್ಲಿ ಆತ್ಮವು ತನ್ನ ನೈಜ, ನಿರ್ವಿಕಾರಿ, ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ. ಅಂದ್ರೆ ಅತ್ಯಂತ ಶುದ್ಧ ಸ್ಥಿತಿ? ಹೌದು. ಅಲ್ಲಿ ಸಂಪೂರ್ಣ ಸುಖ, ಶಾಂತಿ ಇರೋದ್ರಿಂದ ದುಃಖವನ್ನ ನಿವಾರಿಸುವ ತಂದೆಯ ಅವಶ್ಯಕತೆಯೇ ಅಲ್ಲಿ ಯಾರಿಗೂ ಬೀಳೋದಿಲ್ಲ. ಓ, ಈಗ ಅರ್ಥವಾಯ್ತು. ಅಲ್ಲಿ ಪ್ರತಿಯೊಬ್ಬರೂ ಸಹಜವಾಗಿ ಆತ್ಮಾಭಿಮಾನಿಗಳಾಗಿರ್ತಾರೆ. ಆದರೆ ಈಗ ಈ ಸಂಗಮ್ ಯುಗದಲ್ಲಿ ನಾವು ತೀವ್ರವಾದ ತಮೋಪ್ರಧಾನ ಸ್ಥಿತಿಯಲ್ಲಿದ್ವಿ. ಅಂದ್ರೆ ಕಶ್ಮಲು ತುಂಬಿಕೊಂಡಿದೆ. ಹೌದು. ಆದ್ರಿಂದ ಕೇವಲ ಆತ್ಮಾಭಿಮಾನಿಗಳಾಗೋದಲ್ದೇ ಪರಮಾತ್ಮಾಭಿಮಾನಿಗಳೂ ಆಗ್ಬೇಕು. ಪರಮಾತ್ಮನ ನೆನಪಿನಿಂದ ಮಾತ್ರ ನಮ್ಮ ಕಲ್ಮಶ ಸುಟ್ಟು ಹೋಗುತ್ತೆ. ಮತ್ತು ಈ ಕಲ್ಮಶವನ್ನ ಸುಟ್ಟು ಹಾಕುವ ಪ್ರಕ್ರಿಯೆ ಬಹಳ ತುರ್ತಾಗಿದೆ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಹೌದು, ವಿನಾಶದ ಸಮಯ ಹತ್ತಿರದಲ್ಲಿದೆ. ಮುಂಬರುವ ವಿನಾಶದ ಬಗ್ಗೆ ಎಚ್ಚರಿಸುತ್ತಾ, ಬೆಂಕಿ, ಭೂಕಂಪಗಳು ಸಂಭವಿಸಿದಾಗ ಲೌಕಿಕ ಪ್ರಪಂಚದ ರಾಜರುಗಳ ಬಳಿ ಎಷ್ಟೇ ದೊಡ್ಡ ಭೂಗತ ಗುಹೆಗಳಿದ್ದರೂ, ವಿಜ್ಞಾನವು ಎಷ್ಟೇ ಮುಂದುವರೆದಿದ್ದರೂ ಅಂತ್ಯದ ಸಮಯದಲ್ಲಿ ಅವು ಯಾವುವೂ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನಿಜ. ಭೌತಿಕ ಪ್ರಪಂಚದಲ್ಲಿ ಬಹಳಷ್ಟು ಹೂಡಿಕೆ ಮಾಡಿರುವ ವ್ಯಕ್ತಿಗೆ ಈ ಮಾತುಗಳು ಬಹಳ ಭಯಾನಕವಾಗಿ ಕಾಣಬಹುದು ಅಲ್ವಾ? ಆ ಭಯ ಬರೋದು ನಮ್ಮಲ್ಲಿರುವ ಭೌತಿಕ ವಸ್ತುಗಳ ಮೇಲಿನ ಅತಿಯಾದ ಮೋಹದಿಂದ. ಪ್ರಾಪಂಚಿಕರು ತಮ್ಮ ಭದ್ರತೆಗಾಗಿ ದೊಡ್ಡ ದೊಡ್ಡ ಮನೆಗಳು, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ವಿಜ್ಞಾನದ ಆವಿಷ್ಕಾರಗಳನ್ನ ನೆಚ್ಚಿಕೊಂಡಿದ್ದಾರೆ. ಆದರೆ ಪ್ರಕೃತಿಯ ವಿಕೋಪದ ಮುಂದೆ ಇದೆಲ್ಲ ಏನು ಮಾಡೋಕೆ ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ. ಆ ಸಮಯದಲ್ಲಿ ಯಾವ ಭೌತಿಕ ವಸ್ತುಗಳು ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಆ ಮಹಾವಿನಾಶದ ಸಮಯದಲ್ಲಿ ನಮ್ಮನ್ನ ಕಾಪಾಡುವ, ರಕ್ಷಿಸುವ ಆ ಶಕ್ತಿ ಯಾವುದು? ಭೌತಿಕ ವಸ್ತುಗಳ ಮೇಲಿನ ಸಂಪೂರ್ಣ ವೈರಾಗ್ಯ ಮತ್ತು ನಮ್ಮ ಅಂತರಂಗದ ಯೋಗ ಅಗ್ನಿ ಮಾತ್ರ. ದಯವಿಟ್ಟು ಈ ಯೋಗ ಅಗ್ನಿಯ ಮೆಕ್ಯಾನಿಸಮ್ ಅನ್ನ ಸ್ವಲ್ಪ ಬಿಡಿಸಿ ಹೇಳಿ. ಒಂದು ಅಗೋಚರವಾದ ಯೋಗದ ಬೆಂಕಿ ಭೌತಿಕವಾಗಿ ನಮ್ಮನ್ನ ಹೇಗೆ ರಕ್ಷಿಸುತ್ತೆ? ನೋಡಿ, ಯೋಗ ಅಗ್ನಿ ಎಂದರೆ ನಮ್ಮ ಸುತ್ತಲೂ ಯಾವುದೇ ಭೌತಿಕ ಬೆಂಕಿಯ ಅಥವಾ ರಕ್ಷಣಾ ಕವಚ ನಿರ್ಮಾಣವಾಗುವುದಲ್ಲ. ಓಕೆ. ಯೋಗಾಗ್ನಿಯು ನಮ್ಮ ಆತ್ಮದ ಕಾರ್ಮಿಕ್ ಅಕೌಂಟ್ಸ್ ಅನ್ನ ಶುದ್ಧೀಕರಿಸುತ್ತೆ. ಯೋಗಬಲದಿಂದ ನಿಮ್ಮ ಆಂತರಿಕ ಸ್ಥಿತಿಯು ಸಂಪೂರ್ಣವಾಗಿ ನಿರ್ಲಿಪ್ತವಾದಾಗ ಹೊರಗಡೆ ಭೌತಿಕ ಪ್ರಪಂಚದಲ್ಲಿ ಅಥವಾ ನಿಮ್ಮ ಶರೀರಕ್ಕೆ ಏನೇ ಆದ್ರೂ ಅದು ನಿಮ್ಮ ನೈಜ ಸ್ವರೂಪವನ್ನ ಸ್ಪರ್ಶಿಸಲು ಸಾಧ್ಯವಿಲ್ಲ. ಅಂದ್ರೆ ನಾವು ಸಂಪೂರ್ಣ ಡಿಟ್ಯಾಚ್ಡ್ ಆಗಿರ್ತೀವಿ. ಹೌದು. ಸಾವಿನ ಭಯವೂ ನಿಮ್ಮನ್ನ ಕಾಡೋದಿಲ್ಲ. ನೀವು ಸಂಪೂರ್ಣ ನಿರ್ಭಯರಾಗಿರ್ತೀರಾ. ಈ ನಿರ್ಭೀತ ಸ್ಥಿತಿಯೇ ನಿಜವಾದ ರಕ್ಷಣೆ. ಈಗ ಅರ್ಥವಾಯ್ತು. ಅದಕ್ಕಾಗೇ ಬಾಬಾ ಈ ಸಂಗಮ್ ಯುಗ ಒಂದು ಯುದ್ಧದ ಸಮಯ ಅಂತ ಹೇಳೋದು. ಖಂಡಿತ. ಆದ್ರೆ ಇದು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಮಾಡೋ ಯುದ್ಧವಲ್ಲ, ಕೌರವರ ಜೊತೆಗಿನ ಯುದ್ಧವೂ ಅಲ್ಲ. ಬದಲಿಗೆ ಇದು ಮಾಯೆಯೊಂದಿಗಿನ ಯುದ್ಧ. ಹೌದು. ಇದು ನಮ್ಮೊಳಗೆ ಅಡಗಿರುವ 5 ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳ ವಿರುದ್ಧದ ಸೂಕ್ಷ್ಮವಾದ ಯುದ್ಧ. ಮತ್ತು ಈ ಯುದ್ಧದಲ್ಲಿ ಗೆಲ್ಲಲು ಬಾಬಾ ನಮಗೆ ನೀಡಿರುವ ಅಂತಿಮ ಅಸ್ತ್ರವೆಂದರೆ ಮನ್ಮನಾಭಾವ್, ಅಂದ್ರೆ ನಿನ್ನ ಮನಸ್ಸನ್ನು ನನ್ನಲ್ಲಿಡು. ಕರೆಕ್ಟ್. ಆದರೆ ನಾನಿಲ್ಲಿ ಮತ್ತೆ ನಿಮ್ಮನ್ನ ಪ್ರಶ್ನಿಸುತ್ತೇನೆ. ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ವಿಪರೀತ ಕೋಪ ಅಥವಾ ದುರಾಸೆ ಬಂದಾಗ ಕೇವಲ ಬಾಬಾರವರನ್ನ ನೆನಪಿಸಿಕೊಳ್ಳುವುದು ಎಂಬ ಒಂದು ಸರಳ ಕ್ರಿಯೆ ಆ ಬಲವಾದ ವಿಕಾರದ ವಿರುದ್ಧ ಅಸ್ತ್ರವಾಗಿ ಹೇಗೆ ಕೆಲಸ ಮಾಡುತ್ತೆ? ಇದನ್ನೊಂದು ಫ್ರೀಕ್ವೆನ್ಸಿ ಓವರ್ರೈಡ್ ಮೆಕ್ಯಾನಿಸಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಆಸಕ್ತಿದಾಯಕವಾಗಿದೆ. ಮಾಯೆ ಅಥವಾ ವಿಕಾರಗಳು ನಿಮ್ಮ ಮನಸ್ಸನ್ನ ಅತ್ಯಂತ ಕೆಳಮಟ್ಟದ ಫ್ರೀಕ್ವೆನ್ಸಿಗೆ ಅಂದ್ರೆ ಕೋಪ, ಅಹಂಕಾರಕ್ಕೆ ಎಳಿತವೆ. ಆದರೆ ಮನ್ಮನಾಭವ ಎಂಬ ಮಂತ್ರವು ನಿಮ್ಮ ಮನಸ್ಸನ್ನ ಬಲವಂತವಾಗಿ ಪರಮಾತ್ಮನ ಅತ್ಯುನ್ನತ ಶುದ್ಧ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡುತ್ತೆ. ಅಂದ್ರೆ ನಾವು ಆ ಸ್ಥಿತಿಗೆ ಶಿಫ್ಟ್ ಆಗ್ತೇವೆ. ಹೌದು. ನೀವು ಒಂದೇ ಸಮಯದಲ್ಲಿ ಶಿವಬಾಬಾರವರ ತೀವ್ರವಾದ ಯಾದಿನಲ್ಲಿದ್ದುಕೊಂಡು ಅದೇ ಕ್ಷಣದಲ್ಲಿ ಕೋಪಗೊಳ್ಳಲು ಸಾಧ್ಯವೇ ಇಲ್ಲ. ಇದು ವಿಜ್ಞಾನದ ನಿಯಮವಿದ್ದಂತೆ. ನಿಜ. ಶ್ರೀಮತದ ಮೇಲೆ ನಿರಂತರವಾಗಿ ನಡೆಯುವ ಮೂಲಕ ರಾವಣನ ಜೈಲಿನಲ್ಲಿರುವ ಸೀತೆಯರಾದ ನಾವು ನಮ್ಮ ಹಳೆಯ ವಿಕರ್ಮಗಳನ್ನು ನಾಶಪಡಿಸಿ ವಿಕರ್ಮಾಜೀತ ಆಗಬಹುದು. ದೇವತೆಗಳಾಗುವ ಈ ಪ್ರಕ್ರಿಯೆಯಲ್ಲಿ ಪ್ರಾಯೋಗಿಕವಾದ ಮತ್ತು ಬಹಳ ಮುಖ್ಯವಾದ ಮತ್ತೊಂದು ಶ್ರೀಮತನ್ನ ಮುರಳಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಅದು ಆಹಾರದ ಶುದ್ಧತೆ. ಬಹಳ ಮುಖ್ಯವಾದ ಪಾಯಿಂಟ್ ಇದು. ದೇವತೆಗಳು ಕೊಳಕನ್ನು ತಿನ್ನುವುದಿಲ್ಲ ಅಂತ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂದಿನ ಕಾರ್ಪೊರೇಟ್ ಮತ್ತು ವೇಗದ ಜೀವನ ಶೈಲಿಯಲ್ಲಿರುವವರಿಗೆ ಈ ನಿಯಮವನ್ನ ಪಾಲಿಸುವುದು ಬಹಳ ಕಷ್ಟವಾಗಬಹುದು. ಹೌದು. ಹೊರಗಡೆ ಊಟ ಮಾಡೋದು ಅನಿವಾರ್ಯ ಆಗಿರುತ್ತೆ.
ಆದ್ರೂ ಆಧ್ಯಾತ್ಮಿಕ ಪ್ರಗತಿಗೂ ನಾವು ತಿನ್ನುವ ಆಹಾರಕ್ಕೂ ಇರುವ ವಾಸ್ತವಿಕ ಸಂಬಂಧವೇನು? ಇದನ್ನೇಕೆ ಅಷ್ಟೊಂದು ಕಟ್ಟುನಿಟ್ಟಾಗಿ ಪಾಲಿಸಲು ಹೇಳ್ತಾರೆ? ನೋಡಿ, ಇದು ಕೇವಲ ನೈತಿಕತೆಯ ಪ್ರಶ್ನೆ ಅಲ್ಲ, ಇದು ಶಕ್ತಿಯ ವಿಜ್ಞಾನ. ಎನರ್ಜಿ ಫಿಸಿಕ್ಸ್ ಅಂತೀರಾ? ಎಕ್ಸಾಕ್ಟ್ಲಿ. ನಾವು ಸೇವಿಸುವ ಆಹಾರ ಕೇವಲ ವಿಟಮಿನ್ ಮತ್ತು ಕ್ಯಾಲೋರಿಗಳಲ್ಲ. ಆ ಆಹಾರವನ್ನ ಹೇಗೆ ಬೆಳೆಯಲಾಯಿತು, ಯಾವ ಭಾವನೆಯಿಂದ ಸಂಪಾದಿಸಲಾಯಿತು ಮತ್ತು ಯಾವ ಮನಸ್ಥಿತಿಯಲ್ಲಿ ಬೇಯಿಸಲಾಯಿತು ಎಂಬೆಲ್ಲ ಕಂಪನಗಳು ಆ ಆಹಾರದಲ್ಲಿ ಅಡಗಿರ್ತವೆ. ವೈಬ್ರೇಷನ್ಸ್ ಅಂತೀವಲ್ಲ? ಅದು ಹೌದು. ಮಾಂಸಾಹಾರ, ಹಳಸಿದ ಆಹಾರ ಅಥವಾ ಕೋಪದಿಂದ ಬೇಯಿಸಿದ ಆಹಾರವು ತಾಮಸಿಕ ಗುಣವನ್ನ ಹೊಂದಿರುತ್ತೆ. ಇಂಥ ಆಹಾರವನ್ನ ತಿಂದಾಗ ನಮ್ಮ ನರಮಂಡಲವು ಪ್ರಕ್ಷುಬ್ಧಗೊಳ್ಳುತ್ತೆ ಮತ್ತು ದೇಹದಲ್ಲಿ ಆಲಸ್ಯ ತುಂಬಿಕೊಳ್ಳುತ್ತೆ. ಅಂದ್ರೆ ಸಾಧನೆಗೆ ಅಡ್ಡಿಯಾಗುತ್ತೆ. ಖಂಡಿತ. ತಾಮಸಿಕ ಶಕ್ತಿಯಿಂದ ಕಂಪಿಸುತ್ತಿರುವ ಶರೀರವನ್ನ ಇಟ್ಟುಕೊಂಡು ಅತ್ಯಂತ ಸೂಕ್ಷ್ಮವಾದ ಮತ್ತು ಶುದ್ಧವಾದ ಪರಮಾತ್ಮನ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗಲು ಪ್ರಯತ್ನಿಸುವುದು ದಪ್ಪನಾದ ಸೀಸದ ಪೆಟ್ಟಿಗೆಯೊಳಗೆ ಕುಳಿತು ವೈಫೈ ಸಿಗ್ನಲ್ ಹಿಡಿಯಲು ಪ್ರಯತ್ನಿಸಿದಷ್ಟೇ ಅಸಾಧ್ಯವಾದ ಮಾತು. ವಾವ್! ಇದು ಅದ್ಭುತವಾದ ಉದಾಹರಣೆ. ಆಹಾರದ ಪಥ್ಯ ಕೇವಲ ಒಂದು ನಿಯಮವಲ್ಲ, ಅದು ಯೋಗದ ಸಂಪರ್ಕಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆ ಅಂತ ಸ್ಪಷ್ಟವಾಯಿತು. ಹೌದು. ಸಾತ್ವಿಕ ಆಹಾರವು ನಮ್ಮ ಬುದ್ಧಿಯನ್ನ ಹಗುರವಾಗಿ ಮತ್ತು ಗ್ರಹಿಸುವ ಸ್ಥಿತಿಯಲ್ಲಿ ಇಡುತ್ತೆ. ಮತ್ತು ಈ ಎಲ್ಲಾ ನಿಯಮಗಳನ್ನ ನಮ್ಗೆ ಕಲಿಸ್ತಿರುವ ಆ ಜ್ಞಾನಸಾಗರನ ನಮ್ರತೆಯನ್ನ ನೋಡಿ. ಇಡೀ ಬ್ರಹ್ಮಾಂಡದ ಒಡೆಯನಾದ ಶಿವಬಾಬಾರವರ ಸೇವಾಭಾವದ ಬಗ್ಗೆ ಮುರ್ಳಿಯಲ್ಲಿ ಎಷ್ಟು ಮಧುರವಾಗಿ ವರ್ಣಿಸಲಾಗಿದೆ ಅಲ್ವಾ? ಖಂಡಿತ. ಅವರು ಸ್ವತಃ ತಾವೇ ಯಾವುದೇ ಅಹಂಕಾರವಿಲ್ಲದ ನಿರಾಕಾರ ಸೇವಾಧಾರಿಯಾಗಿ ನಮ್ಮನ್ನ ಸತೋಪ್ರಧಾನ್ ಮಾಡಲು ಬರ್ತಾರೆ. ಹಳೆಯ ಕಾಲದಲ್ಲಿ ವೈಸರಾಯರು ಹೇಗೆ ತಮ್ಮ ಪತ್ರಗಳಲ್ಲಿ ವಿಧೇಯ ಸೇವಾಧಾರಿ ಅಂತ ಸಹಿ ಹಾಕ್ತಿದ್ರೋ, ಹಾಗೆ ಭಗವಂತನು ನಮ್ಮ ಸೇವಕನಾಗಿ ಬರ್ತಾನೆ ಅಂತ ಹೇಳಿದ್ದಾರೆ. ಇದೇ ಪರಮಾತ್ಮನ ಮತ್ತು ಲೌಕಿಕ ಜಗತ್ತಿನ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ಲೌಕಿಕ ಜಗತ್ತಿನ ಗುರುಗಳನ್ನ ಅಥವಾ ನಾಯಕರನ್ನ ನೋಡಿ ಅವರಲ್ಲಿ ಎಷ್ಟೊಂದು ಅಹಂಕಾರ ಇರುತ್ತೆ. ಹೌದು, ತಮಗೆ ಎಲ್ಲರೂ ತಲೆಬಾಗಬೇಕು ಅಂತ ನಿರೀಕ್ಷಿಸ್ತಾರೆ. ಆದರೆ ತ್ರಿಲೋಕನಾಥನಾದ ತಂದೆ ಅತ್ಯಂತ ವಿನಮ್ರತೆಯಿಂದ ಒಬ್ಬ ಸಾಧಾರಣ ರಥದಲ್ಲಿ ಬಂದು ಕುಳಿತು ನಮಗೆ ಓದಿಸ್ತಾರೆ, ನಮ್ಮೆಲ್ಲ ಕಲ್ಮಶಗಳನ್ನ ತಮ್ಮ ಪ್ರೀತಿಯಿಂದ ತೊಳೆದು ನಮ್ಮನ್ನ ಪಾವನರನ್ನಾಗಿ ಮಾಡ್ತಾರೆ. ನಿಜಕ್ಕೂ ರೋಮಾಂಚನಕಾರಿಯಾಗಿದೆ. ಇಡೀ ವಿಶ್ವದ ರಾಜ್ಯಭಾರದ ಆಸ್ತಿಯನ್ನು ನಮಗೆ ಕೊಟ್ಟು ಅಂತಿಮವಾಗಿ ತಾವು ಯಾವುದೇ ಕಿರೀಟವನ್ನ ಧರಿಸದೆ ನಿರ್ವಾಣಧಾಮದಲ್ಲಿ ಶಾಂತವಾಗಿ ಕುಳಿತುಕೊಳ್ಳುತ್ತಾರೆ. ಇಂತಹ ಸಂಪೂರ್ಣ ಅಹಂಕಾರರಹಿತ ಸೇವಾಭಾವವನ್ನ ಪರಮಾತ್ಮನ ಹೊರತು ಬೇರೆ ಯಾರೂ ತೋರಲು ಸಾಧ್ಯವೇ ಇಲ್ಲ. ಎಂತಹ ಮನಮುಟ್ಟುವಂತ ಮಂಥನ ಇದು. ಬಾಬಾರವರ ಈ ಪ್ರೀತಿಯ ಮುಂದೆ ನಮ್ಮ ಎಲ್ಲ ಲೌಕಿಕ ಜ್ಞಾನವೂ ತಲೆಬಾಗುತ್ತೆ. ಈ ಎಲ್ಲ ಗಹನವಾದ ವಿಚಾರಗಳನ್ನ ಬಿಡಿಸಿ ನೋಡಿದ ನಂತರ ಈಗ ನಾವು ನೇರವಾಗಿ ಆ ಪ್ರೀತಿಯ ಸಾಗರನಾದ ಬಾಬಾರವರ ಸ್ವಂತ ಮಾತುಗಳನ್ನ ಓದೋಣ. ಓದಿ. ಮಧುರಾತಿ ಮಧುರಾ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಶುಭ ಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಮುರಳಿಯ ಅತ್ಯಂತ ಪ್ರಾಯೋಗಿಕವಾದ ಅಂತಿಮ ಭಾಗಗಳ ಕಡೆಗೆ ಸಾಗೋಣ. ಮೊದಲಿಗೆ ಧಾರಣೆ. ಹೇಳಿ. ಧಾರಣೆಯಲ್ಲಿ 2 ಮುಖ್ಯ ಅಂಶಗಳಿವೆ. ಒಂದು, ದೇವತೆಗಳಾಗಲು ಆಹಾರ ಪಾನೀಯಗಳಲ್ಲಿ ಬಹಳ ಶುದ್ಧವಾಗಿರಬೇಕು ಮತ್ತು ಯೋಗ ಬಲದಿಂದ ಭೋಜನಕ್ಕೆ ದೃಷ್ಟಿಕೊಟ್ಟು ಸ್ವೀಕರಿಸಬೇಕು. ಎರಡನೇದು, ನಾವು ಸ್ವತಃ ಪರಮಪಿತಾ ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೇವೆ ಎಂಬ ನಶೆಯಲ್ಲಿ ಸದಾ ಇರಬೇಕು. ಇದನ್ನ ಪ್ರಾಯೋಗಿಕವಾದಿ ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಸುಲಭ ಮತ್ತು ಶಕ್ತಿಶಾಲಿ. ನೋಡಿ, ಹೇಗೆ? ಇಂದಿನಿಂದ ಊಟ ಮಾಡುವಾಗ ಟಿವಿ ನೋಡ್ತಲೋ ಅಥವಾ ಮೊಬೈಲ್ ನೋಡ್ತಲೋ ಯಾಂತ್ರಿಕವಾಗಿ ತಿನ್ನಬೇಡಿ. ಪ್ರತಿಯೊಂದು ತುತ್ತನ್ನು ಪರಮಾತ್ಮನ ಪ್ರಸಾದ ಅಂತ ಭಾವಿಸಿ. ಊಟ ಮಾಡುವ ಮುನ್ನ ಕೆಲವು ಕ್ಷಣ ಬಾಬಾರವರ ಯಾದ್ನಲ್ಲಿ ಕುಳಿತು ಆ ಆಹಾರಕ್ಕೆ ಶುದ್ಧವಾದ ಯೋಗಬಲದ ದಿವ್ಯ ಕಿರಣಗಳನ್ನ ಹರಿಸ್ತಿದ್ದೇನೆ ಅಂತ ದೃಶ್ಯೀಕರಿಸಿ. ಇದು ಆ ಆಹಾರದ ಅಣುರಚನೆಯನ್ನೇ ಬದಲಾಯಿಸಿ ಅದನ್ನ ಆಧ್ಯಾತ್ಮಿಕ ಔಷಧಿಯನ್ನಾಗಿ ಮಾಡುತ್ತದೆ. ಅದ್ಭುತ. ಮತ್ತು ಎರಡನೇದಾಗಿ, ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಲಿ ಅಥವಾ ಮನೆಯಲ್ಲಿ ಅಡಿಗೆ ಮಾಡ್ತಿರ್ಲಿ, ನಾನು ಭಗವಂತನ ನೇರ ವಿದ್ಯಾರ್ಥಿ ಎಂಬ ಐಡೆಂಟಿಟಿಯನ್ನ ಬಿಡಬೇಡಿ. ಇದು ನಿಮ್ಮ ಸ್ಥಿತಿಯನ್ನ ಹಿಮಾಲಯದಷ್ಟು ಎತ್ತರದಲ್ಲಿಡುತ್ತೆ. ಬಹಳ ಅದ್ಭುತ. ಇನ್ನು ಇಂದಿನ ವರದಾನ ಹೀಗಿದೆ: ಸೇವೆಯ ಲಗ್ಗನಿನ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂಥ ನಿರಂತರ ಸೇವಾಧಾರಿ ಭವ. ಇಲ್ಲಿ ಕೆಲಸ ಮಾಡೋ ಮೆಕ್ಯಾನಿಸಮ್ ಎಂದ್ರೆ ಕರ್ಮದಲ್ಲಿ ನಿರ್ಲಿಪ್ತತೆ,
ನಾವೆಲ್ಲರೂ ಲೌಕಿಕ ಜಗತ್ತಿನಲ್ಲಿದ್ದೀವಿ, ಕುಟುಂಬದ ಜವಾಬ್ದಾರಿಗಳಿವೆ. ಹೌದು. ಆದ್ರೆ ನೀವು ಯಾವಾಗ ಇದು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಆಸ್ತಿ ಅಂತ ಯೋಚಿಸ್ತೀರೋ ಆಗ ನೀವು ಕಾರ್ಮಿಕ್ ಬಂಧನವನ್ನ ಸೃಷ್ಟಿಸ್ಕೊಳ್ತೀರಾ. ಅಟ್ಯಾಚ್ಮೆಂಟ್. ಅದೇ, ನೀವು ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿ ನಾನು ಪರಮಾತ್ಮನ ಟ್ರಸ್ಟಿ, ಈ ಮನೆಯು ಭಗವಂತನ ಸೇವಾಸ್ಥಾನ, ಭಗವಂತನ ಪ್ರತಿನಿಧಿಯಾಗಿ ನಾನು ಈ ಆತ್ಮಗಳ ಸೇವೆ ಮಾಡ್ತಿದ್ದೇನೆಂತ ಭಾವಿಸಿದಾಗ ನಿಮ್ಮ ಅದೇ ಲೌಕಿಕ ಕರ್ಮಗಳು ಅಲೌಕಿಕ ಸೇವೆಯಾಗಿ ಬದಲಾಗ್ತವೆ. ಆಗ ನಾವು 24 ಗಂಟೆಯೂ ನಿರಂತರ ಸೇವಾಧಾರಿಗಳಾಗಿರ್ತೀವಿ ಅಲ್ವಾ? ಖಂಡಿತ. ಮನೆಯೇ ಸೇವಾ ಸ್ಥಾನವಾಗುವುದು ಎಂದರೆ ನಮ್ಮ ಪ್ರತಿಯೊಂದು ಉಸಿರೂ ಪೂಜೆಯಾದಂತೆ. ಇನ್ನು ಇಂದಿನ ಸ್ಲೋಗನ್, ತನ್ನ ಸಂಸ್ಕಾರಗಳನ್ನು ದಿವ್ಯವನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಮನಸ್ಸು ಬುದ್ಧಿಯನ್ನ ತಂದೆಯ ಮುಂದೆ ಸಮರ್ಪಣೆ ಮಾಡಿಬಿಡಿ. ಸಮರ್ಪಣೆ ಎಂಬ ಪದ ಕೇಳಲು ಬಹಳ ನಿಷ್ಕ್ರಿಯವಾದ ಪದದಂತೆ ಅನಿಸಬಹುದು, ಆದರೆ ಇದು ಅತ್ಯಂತ ಸಕ್ರಿಯವಾದ ಪ್ರಕ್ರಿಯೆ. ಹೌದಾ? ಹೇಗೆ? ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮ ಮೆದುಳಿನಲ್ಲಿ ಬಹಳ ಆಳವಾಗಿ ಬೇರೂರಿರ್ತವೆ. ಅವುಗಳ ಜೊತೆ ಹೋರಾಡಿ ಅವುಗಳನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಸಮರ್ಪಣೆ ಎಂದರೆ ನನ್ನ ಸ್ವಂತ ಲೌಕಿಕ ಬುದ್ಧಿಯನ್ನ ಬದಿಗಿಟ್ಟು ಸಂಪೂರ್ಣವಾಗಿ ಶ್ರೀಮತ್ನ ಆಧಾರದ ಮೇಲೆ ಪ್ರತಿಯೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವುದು. ಅಂದ್ರೆ ಬಾಬಾವರ ನಿರ್ದೇಶನ ಮಾತ್ರ. ಹೌದು. ಹೀಗೆ ನಿಮ್ಮ ಬುದ್ಧಿಯನ್ನ ಸಂಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗತ ಮಾಡಿದಾಗ ಭಗವಂತನ ಶುದ್ಧ ಶಕ್ತಿಯು ತಾನಾಗಿಯೇ ನಿಮ್ಮ ಹಳೆಯ ಸಂಸ್ಕಾರಗಳನ್ನ ಸುಟ್ಟು ದಿವ್ಯವಾಗಿ ಬದಲಾಯಿಸುತ್ತೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆ. ಬಾಬ್ದಾದಾ ತಿಳಿಸಿದ್ದಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಯಾವುದೇ ಆತ್ಮಕ್ಕೆ ಕೇವಲ 2 ಕ್ಷಣದ ಮಧುರ ದೃಷ್ಟಿ ಮತ್ತು ಮಧುರ ಮಾತು ಕೊಟ್ರೆ ಆ ಆತ್ಮದ ಸೃಷ್ಟಿಯೇ ಬದಲಾಗುವುದು ಅಂತ ಹೇಳಿದ್ದಾರೆ. ಇದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಜವಾಬ್ದಾರಿ ನೋಡಿ. ಇಂದಿನ ಪ್ರಪಂಚ ನಿಜವಾದ ಪ್ರೀತಿ ಮತ್ತು ಶಾಂತಿಗಾಗಿ ಹಸಿದಿದೆ. ಖಂಡಿತ. ನಾವು ನಿಜವಾದ ಆತ್ಮೀಕ ಸ್ಥಿತಿಯಲ್ಲಿರುವಾಗ ನಮ್ಮ ಕಣ್ಣುಗಳಿಂದ ಶಾಂತಿಯ ಕಿರಣಗಳು ಹೊರಹೊಮ್ಮುತ್ತವೆ. ವಿಪರೀತ ಒತ್ತಡದಲ್ಲಿರುವ ಆತ್ಮಕ್ಕೆ ಕೇವಲ 2 ಕ್ಷಣಗಳ ಕಾಲ ಸಂಪೂರ್ಣ ನಮ್ರತೆಯಿಂದ ಮಧುರವಾದ ದೃಷ್ಟಿ ಮತ್ತು ಪ್ರೀತಿಯ ಮಾತುಗಳನ್ನು ಆಡಿದ್ರೆ ಸಾಕು, ಅವರ ಮನಸ್ಸಿನ ಗಾಯ ಮಾಯುತ್ತೆ. ಆ ಸಣ್ಣ ಕ್ರಿಯೆ ಅವರ ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಅಲ್ವಾ? ಇದೇ ನಮ್ಮ ಅತ್ಯುನ್ನತ ಆಧ್ಯಾತ್ಮಿಕ ಸೇವೆ. ಎಂಥ ಅಗಾಧವಾದ ಒಂದು ಸ್ಫೂರ್ತಿದಾಯಕವಾದ ವಿಚಾರಗಳು. ಈ ಎಲ್ಲ ಆಳವಾದ ವಿಚಾರಗಳನ್ನ ಕೇವಲ ಬುದ್ಧಿಯಲ್ಲಿ ಕೇಳಿ ಮರೆಯುವುದಲ್ಲದೆ ಅವುಗಳನ್ನ ನಮ್ಮ ಅಂತರಂಗದಲ್ಲಿ ಲಾಕ್ ಮಾಡ್ಕೊಳ್ಳುವುದು ಅಷ್ಟೇ ಮುಖ್ಯ. ಹೌದು. ಹಾಗಾಗಿ ಈಗ ನಾವೆಲ್ಲರೂ ಒಂದು ಕ್ಷಣ ನಮ್ಮೆಲ್ಲ ಲೌಕಿಕ ಜವಾಬ್ದಾರಿಗಳನ್ನು ಬದಿಗಿಟ್ಟು ಅತ್ಯಂತ ಶಾಂತ ಮತ್ತು ಧ್ಯಾನಸ್ಥ ಸ್ಥಿತಿಗೆ ಬರೋಣ. ಎಲ್ಲರೂ ನಿಧಾನವಾಗಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿ. ಒಂದು ಪ್ರಶಾಂತತೆ. ಹೌದು. ನಿಮ್ಮ ಎಲ್ಲ ಲೌಕಿಕ ಲೇಬಲ್ಗಳಿಂದ ಬಿಡುಗಡೆ ಹೊಂದಿದ್ದೀರಿ ಅಂತ ಭಾವಿಸಿ. ಈಗ ನಿಮ್ಮನ್ನ ನೀವು ಒಂದು ಹೊಳೆಯುವ ಪ್ರಕಾಶಮಾನವಾದ ಚೈತನ್ಯದ ಬಿಂದುವಾಗಿ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಕಲ್ಪಿಸಿಕೊಳ್ಳಿ. ನಾನು ಅತ್ಯಂತ ಶಾಂತ ಸ್ವರೂಪ ಆತ್ಮ. ನನ್ನ ಮೇಲ್ಭಾಗದಲ್ಲಿ ಪರಮಧಾಮದಿಂದ ಜ್ಞಾನಸಾಗರ ಶಿವಬಾಬಾರವರಿಂದ ಶುದ್ಧವಾದ ಪ್ರೀತಿ ಮತ್ತು ಶಾಂತಿಯ ದಿವ್ಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಸುರಿಯುತ್ತಿವೆ. ಅದ್ಭುತವಾದ ಬೆಳಕು. ಆ ಕಿರಣಗಳನ್ನ ಹೀರಿಕೊಳ್ತಾ ಇಂದಿನ ವರದಾನವನ್ನ ನನ್ನ ಅಂತರಂಗದಲ್ಲಿ ಸಂಪೂರ್ಣವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ನಿರಂತರ ಸೇವಾಧಾರಿ. ನನ್ನ ಮನೆಯೇ ಒಂದು ಪವಿತ್ರ ಸೇವಾಸ್ಥಾನ. ನಾನು ಸಂಪೂರ್ಣ ನಿರ್ಲಿಪ್ತ ಮತ್ತು ಪ್ರೇಮಮಯ ಆತ್ಮ. ಇಂದಿನ ಧಾರಣೆಯನ್ನ ನಾನು ಬದ್ಧತೆಯಿಂದ ಪಾಲಿಸುತ್ತೇನೆ. ನಾನು ಸ್ವೀಕರಿಸುವ ಪ್ರತಿಯೊಂದು ಅನ್ನದ ಅಗುಳು ಶುದ್ಧವಾಗಿದೆ, ಬಾಬಾರವರ ಯಾಜ್ಞೆನ್ ಶಕ್ತಿಶಾಲಿಯಾಗಿದೆ. ನಾನು ಪರಮಾತ್ಮನ ನೇರ ಶ್ರೇಷ್ಠ ವಿದ್ಯಾರ್ಥಿ. ಇಂದಿನ ಸ್ಲೋಗನ್ ನನ್ನ ಜಾಗೃತಿಯಲ್ಲಿ ಆಳವಾಗಿ ಬೇರೂರುತ್ತಿದೆ. ನನ್ನ ಮನಸ್ಸು ಮತ್ತು ಬುದ್ಧಿ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿತವಾಗಿದೆ. ನನ್ನ ಪ್ರತಿಯೊಂದು ಸಂಸ್ಕಾರವೂ ಸಂಪೂರ್ಣ ದಿವ್ಯವಾಗಿದೆ, ಮಧುರವಾಗಿದೆ. ನನ್ನ ಕಣ್ಣುಗಳಲ್ಲೇ ಅಪಾರ ಕರುಣೆಯಿದೆ. ನನ್ನ ಈ ಮಧುರ ದೃಷ್ಟಿ ಇಡೀ ಜಗತ್ತಿಗೆ, ದುಃಖಿತ ಆತ್ಮಗಳಿಗೆ ಶಾಂತಿಯನ್ನ ನೀಡುತ್ತಿದೆ. ನಾನು ಇದೇ ಆಂತರಿಕ ನಶೆಯಲ್ಲಿ, ಈ ಅದ್ಭುತವಾದ ಅತೀಂದ್ರಿಯ ಸುಖದಲ್ಲಿ ಸದಾ ನೆಲೆಸಿರುತ್ತೇನೆ. ಕಣ್ಣುಗಳನ್ನ ನಿಧಾನವಾಗಿ ತೆರೆಯಿರಿ. ಈ ಈಶ್ವರೀಯ ಶಾಂತಿ ಮತ್ತು ಅತೀಂದ್ರಿಯ ಸುಖದ ಅನುಭವವನ್ನ ನಿಮ್ಮ ದಿನವಿಡೀ ಕಾಪಾಡಿಕೊಳ್ಳಿ. ನಾವು ಆರಂಭದಲ್ಲಿ ಮಾತನಾಡಿದ ಆ ಸಸ್ಪೆನ್ಸ್ ಚಲನಚಿತ್ರದ ಉದಾಹರಣೆಯನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಹೌದು. ನಾಳೆ ಏನಾಗುತ್ತೆ ಅನ್ನೋ ಭಯವನ್ನ ಬಿಟ್ಬಿಡಿ. ಭವಿಷ್ಯದ ಭಯಕ್ಕಾಗಿ ಪ್ರಸ್ತುತದ ಪುರುಷಾರ್ಥವನ್ನ ಹಾಳು ಮಾಡಿಕೊಳ್ಬೇಡಿ. ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನ, ಪ್ರಸ್ತುತ ಕ್ಷಣವನ್ನ ಸಂಪೂರ್ಣವಾಗಿ ಆನಂದಿಸಿ. ಖಂಡಿತ.
ನಿಮ್ಮ ಲೌಕಿಕ ಜವಾಬ್ದಾರಿಗಳ ನಡುವೆಯೂ ಸದಾ ಶಿವಬಾಬಾರವರ ಆ ಮಧುರವಾದ ಯಾದ್ನಲ್ಲಿ ಇರಲು ಮರೆಯದ ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.